ಮಗನಲ್ಲಿ ಇಲ್ಲದ ಶೌರ್ಯವನ್ನು ಮತ್ತು ತನ್ನ ಮುಂದಿನ ಸಮರ್ಥ ಉತ್ತರಾಧಿಕಾರಿಯನ್ನು ಸೊಸೆಯಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದ ಮಲ್ಹಾರ್ ರಾವ್. ಅಹಲ್ಯಾಬಾಯಿ ರಣಚಂಡಿಯಂತೆ ಹೋರಾಡಿ ವಿಜಯವನ್ನು ಗಳಿಸಿದ್ರು. ಅಲ್ಲಿಯವರೆಗೆ ಅವರ ಲಕ್ಷ್ಮೀ ಸರಸ್ವತಿಯ ಮುಖವನ್ನಷ್ಟೇ ಕಂಡಿದ್ದ ಜನ ಇಂದು ಅವರ ಕಾಳಿಯ ರೂಪವನ್ನು ಕಣ್ತುಂಬಿಕೊಂಡರು. ಆಘಾತಗಳ ಸರಮಾಲೆಯೇ ತನ್ನ ನರಸಿ ಬಂದರು. ಧೃತಿಗೆಡದೆ ಪರಮೇಶ್ವರನು ಜಗತ್ ಕಲ್ಯಾಣಕ್ಕಾಗಿ ಹಾಲಾಹಲವನ್ನುಂಡು ಅರಗಿಸಿಕೊಂಡಂತೆ ಪ್ರಜಾಹಿತದಲ್ಲೇ ತನ್ನ ಆನಂದವನ್ನು ಕಂಡುಕೊಂಡರು ಅಹಲ್ಯಾಬಾಯಿ. ಸಂವೇದನಾ ಸೇವ್ ನೇಚರ್ ಆ್ಯಂಡ್ ಕಲ್ಚರ್ ಫಾರ್ ಫ್ಯೂಚರ್. ಆಕೆ ದಾರಿದ್ರ್ಯ ದೂರ ಮಾಡಿ ತಾಯಿಯಂತೆ ಪೊರೆಯುವ ಲಕ್ಷ್ಮಿಯೂ ಹೌದು, ಅಂಧಕಾರ ತೊಲಗಿಸುವ ಸರಸ್ವತಿಯೂ ಹೌದು, ದುಷ್ಟರ ದಮನಕ್ಕಾಗಿ ರಣಚಂಡಿಯಂತೆ ಹೋರಾಡಿದ ದುರ್ಗೆಯೂ ಹೌದು. ಆಕೆಯ ಹೆಸರು ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಮಾಲವದ 3ನೇ ಒಂದು ಭಾಗ ಹಾಗೂ ಇಂದೋರನ್ನು ಆಳುತ್ತಾ ಇದ್ದ ಮರಾಠ ಸುಬೇದಾರ್ ಆಗಿದ್ದ ಮಲ್ಹಾರ್ ರಾವ್ ತನ್ನ ಪ್ರವಾಸದ ಸಂದರ್ಭದಲ್ಲಿ 12 ವರ್ಷದ ಹುಡುಗಿಯೊಬ್ಬಳು ಅತ್ಯಂತ ಮುಗ್ಧವಾಗಿ ಈಶ್ವರನ ಪೂಜೆ ಮಾಡ್ತಾ ಇರುವುದನ್ನು ಕಾಣುತ್ತಾನೆ. ಆ ಹುಡುಗಿಯ ಮುಖದಲ್ಲಿದ್ದ ತೇಜಸ್ಸು, ಭಗವಂತನ ಜೊತೆಗಿನ ತಲ್ಲೀನತೆಯನ್ನು ಕಂಡು ಈಕೆ ನನ್ನ ಮನೆಯ ಸೊಸೆಯಾದರೆ ಖಂಡಿತವಾಗಿಯೂ ನಮ್ಮ ಕುಲದ ಹೆಸರು ಉಜ್ವಲಗೊಳ್ಳುವುದು ಎಂದು ತೀರ್ಮಾನಿಸಿಕೊಂಡ. ಅವನ ಇಚ್ಛೆಯಂತೆ ಮುಂದೆ ಮಗ ಖಂಡೇರಾಯನ ಪತ್ನಿಯಾಗಿ ಮಲ್ಹಾರ್ ರಾವ್ ಕುಟುಂಬದ ಸೊಸೆಯಾಗಿ ಬಂದಳು ಅಹಲ್ಯಾಬಾಯಿ ಹೋಳ್ಕರ್. ವೈಭವ ಸಂಪನ್ನವಾದ ಹೋಳ್ಕರ್ ಮನೆತನಕ್ಕೆ ಸೊಸೆಯಾಗಿ ಬಂದ ಅಹಲ್ಯ ತನ್ನ ಗಂಡ ಖಂಡೇರಾಯನಲ್ಲಿ ನಿರೀಕ್ಷಿಸಿದ್ದು ಮಾವ ಮಲ್ಹಾರ್ ರಾವ್ರಂತಹ ಗುಣ, ಧೈರ್ಯ, ಶೌರ್ಯ, ಪರಾಕ್ರಮಗಳನ್ನು. ಆದರೆ ದಿನಗಳು ಕಳೆಯುವಷ್ಟರಲ್ಲಿ ತಂದೆಯ ಅದಾವ ಗುಣಗಳು ಇಲ್ಲದೆ ವಿಲಾಸಿ ಲೋಲುಪತೆಯಲ್ಲಿ ದಿನ ಕಳೆಯುವ ಗಂಡನ ಅವಗುಣಗಳ ದರ್ಶನದಿಂದ ಆಕೆ ಅತ್ಯಂತ ನಿರಾಶಳಾದಳು. ಆದರೂ ಧೃತಿಗೆಡದೆ ಪತಿಯಲ್ಲಿ ಕ್ಷಾತ್ರ ತೇಜವನ್ನು ಉದ್ದೀಪನಗೊಳಿಸುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಆದರೆ ತಮ್ಮ ಶ್ರಮವೆಲ್ಲವೂ ವ್ಯರ್ಥವಾಗ್ತಾ ಇರುವುದನ್ನು ಅರಿತಂಥ ಅಹಲ್ಯಾಬಾಯಿ ಮಾವ ಮಲ್ಹಾರರ ಜೊತೆ ರಾಜ್ಯಾಡಳಿತದ ಒಳಹೊರಗನ್ನು ತಿಳಿಯುತ್ತಾ ತನ್ನ ಮಕ್ಕಳಾದ ಮಾಲೇರಾವ್ ಮತ್ತು ಮುಕ್ತಾಬಾಯಿಯನ್ನು ತಂದೆಯ ನೆರಳಿನಿಂದ ದೂರವಾಗಿಸಿ ಗುಣ ಪರಾಕ್ರಮಗಳನ್ನು ಬೆಳೆಸುವ ದಾರಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಮಗನ ಗುಣಾವಗುಣಗಳು ಮತ್ತು ಸೊಸೆಯ ಸಾಮರ್ಥ್ಯ ಎರಡರ ಅರಿವು ಇದ್ದ ಸುಬೇದಾರ್ ಮಲ್ಹಾರ್ ರಾವ್ ಯುದ್ಧದ ಸಂದರ್ಭದಲ್ಲಿ ರಾಜ್ಯದ ಆಡಳಿತವನ್ನು ಅಹಲ್ಯಾಬಾಯಿಗೆ ವಹಿಸ್ತಾ ಇದ್ದರು. ಮಗನಲ್ಲಿ ಇಲ್ಲದ ಶೌರ್ಯವನ್ನು ಮತ್ತು ತನ್ನ ಮುಂದಿನ ಸಮರ್ಥ ಉತ್ತರಾಧಿಕಾರಿಯನ್ನು ಸೊಸೆಯಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದ ಮಲ್ಹಾರ್ ರಾವ್ ಆಡಳಿತದ ಜವಾಬ್ದಾರಿಗಳನ್ನು ಸೊಸೆಗೆ ವಹಿಸಿಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1754ರ ಸಮಯದಲ್ಲಿ ನಡೆದಂಥ ಕುಂಭೇರಿ ಯುದ್ಧದಲ್ಲಿ ಖಂಡೇರಾವ್ ಮೃತ್ಯುವಶನಾಗ್ತಾನೆ. ಅಹಲ್ಯಾಬಾಯಿ ಪತಿವಿಯೋಗದ ದುಃಖವನ್ನು ಮರೀಲಿಕ್ಕೋಸ್ಕರ ಹೆಚ್ಚಾಗಿ ರಾಜನೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ತನ್ನ ವಿಶಾಲ ಸಾಮ್ರಾಜ್ಯದ ಏಕೈಕ ಆಶಾದೀವಿಗೆಯಾಗಿರುವ ಸೊಸೆ ಅಹಲ್ಯಾಬಾಯಿಗೆ ತನ್ನ ವಿಶಾಲ ಸಂಸ್ಥಾನದ ಆಡಳಿತ ವ್ಯವಸ್ಥೆಯ ಪಾಠಗಳನ್ನು ಮಲ್ಹಾರ್ ರಾವ್ ನೀಡಲಾರಂಭಿಸಿದರು. 1761ರ ಪಾಣಿಪತ್ ಯುದ್ಧದಲ್ಲಿ ಅಹಮದ್ ಶಾ ಅಬ್ದಾಲಿ ಜೊತೆಗಿನ ಭೀಕರ ಯುದ್ಧದಲ್ಲಿ ಹಿಂದೂ ಸರದಾರರಿಗೆ ಸೋಲಾಯಿತು. ತಾವು ಕಳೆದುಕೊಂಡ ಪ್ರತಿಷ್ಠೆಯನ್ನು ಮರಳಿ ಪಡೆಯಲಿಕ್ಕೋಸ್ಕರ ಅಹಲ್ಯಾಬಾಯಿ ಪಣತೊಟ್ಟರು. ಮಾವನ ಸಲಹೆಯಂತೆ ಗೋಹಾನು ಕೋಟೆಗೆ ಮುತ್ತಿಗೆ ಹಾಕಿ ಯುದ್ಧಕ್ಕೆ ಆಹ್ವಾನವಿತ್ತರು ಅಹಲ್ಯಾಬಾಯಿ. ರಣಚಂಡಿಯಂತೆ ಹೋರಾಡಿ ವಿಜಯವನ್ನೂ ಗಳಿಸಿದರು. ಅಲ್ಲಿಯವರೆಗೆ ಅವರ ಲಕ್ಷ್ಮೀ ಸರಸ್ವತಿಯ ಮುಖವನ್ನಷ್ಟೇ ಕಂಡಿದ್ದ ಜನ ಇಂದು ಅವರ ಕಾಳಿಯ ರೂಪವನ್ನು ಕಣ್ತುಂಬಿಕೊಂಡರು. ಗುರು, ಮಾರ್ಗದರ್ಶಕ, ಪಿತೃಸಮಾನರಾಗಿದ್ದ ಮಾವ ಮಲ್ಹಾರ್ ರಾವ್ ವಿಧಿವಶರಾದಾಗ ರಾಜ್ಯ ಶಾಸನದ ಸಂಪೂರ್ಣ ಜವಾಬ್ದಾರಿ ಅಹಲ್ಯಾಬಾಯಿ ಅವರದಾಯಿತು. ಮಗ ಮಾಲೇರಾವ್ ಅಜ್ಜ ಅಥವಾ ಅಮ್ಮನಂತಾಗದೆ ಅಪ್ಪನಂತೆ ಮೋಜು ಮಸ್ತಿಗಳಲ್ಲಿ ದಿನ ಕಳೆಯತೊಡಗಿದ. ಪೂಜೆ ಪುನಸ್ಕಾರಗಳಲ್ಲಿ ತೊಡಗುವ ಪಂಡಿತರ ಚಪ್ಪಲಿ, ದಾನಪಾತ್ರೆಗಳಲ್ಲಿ ಚೇಳುಗಳನ್ನು ಹಾಕಿ ಅವು ಕಚ್ಚಿ ಪಂಡಿತರು ರೋಧಿಸುವಾಗ ವಿಕೃತ ಆನಂದ ಅನುಭವಿಸ್ತಾ ಇದ್ದ. ರಾಜ್ಯಭಾರದ ಜೊತೆಗೆ ಮಗನನ್ನು ತಿದ್ದುವ ಸರ್ವ ಪ್ರಯತ್ನವನ್ನು ಅಹಲ್ಯಾಬಾಯಿ ಮಾಡುತ್ತಾರೆ. ಆದರೆ ಕ್ಷುಲ್ಲಕ ಕಾರಣಕ್ಕಾಗಿ ಅಮಾಯಕ ದರ್ಜಿಯೊಬ್ಬನನ್ನು ಹತ್ಯೆ ಮಾಡಿ ಆತನ ಹೆಂಡತಿಯ ಆಕ್ರಂದನವನ್ನು ಆನಂದಿಸುತ್ತಿದ್ದ ಮಗನ ರಾಕ್ಷಸಿ ಪ್ರವೃತ್ತಿಯನ್ನು ಅಹಲ್ಯಾಬಾಯಿ ಸಹಿಸದಾದಳು. ಪ್ರಜೆಗಳಿಗಾದರೂ ಸ್ವಂತ ಮಗನಿಗಾದರೂ ಕಾನೂನು ಒಂದೇ ಎಂದು ನಿರ್ಧರಿಸಿ ಕಠಿಣ ಶಿಕ್ಷೆ ವಿಧಿಸಿ ಜೈಲಿಗಟ್ಟಿದ್ಲು. ಅಲ್ಲೇ ಅವನ ದೇಹಾಂತ್ಯವಾಗುತ್ತೆ. ಆಘಾತಗಳ ಸರಮಾಲೆಯೇ ತನ್ನನ್ನು ನರಸಿ ಬಂದರೂ ಧೃತಿಗೆಡದೆ ಪರಮೇಶ್ವರನು ಜಗತ್ ಕಲ್ಯಾಣಕ್ಕಾಗಿ ಹಾಲಾಹಲವನ್ನುಂಡು ಅರಗಿಸಿಕೊಂಡಂತೆ ಪ್ರಜಾಹಿತದಲ್ಲೇ ತನ್ನ ಆನಂದವನ್ನು ಕಂಡುಕೊಂಡರು ಅಹಲ್ಯಾಬಾಯಿ. ಆಕೆಯ ಅಗ್ನಿ ಪರೀಕ್ಷೆಗಳು ಅಲ್ಲಿಗೆ ಮುಗಿಯಲಿಲ್ಲ.
ತನ್ನ ಪ್ರೀತಿಯ ಮೊಮ್ಮಗ ಮಗಳು ಮುಕ್ತಾಬಾಯಿಯ ಎಳೆಗೂಸು ನಥೂಬ ಅನಾರೋಗ್ಯದಿಂದ ಸಾವನ್ನಪ್ಪಿತು. ಈ ಅಗಲಿಕೆಯನ್ನು ಅರಗಿಸಿಕೊಳ್ಳಲಾರದೆ ಮಗುವಿನ ತಂದೆ ಯಶವಂತರಾವ್ ಅವರೂ ಕೂಡ ಇಹಲೋಕವನ್ನು ತ್ಯಜಿಸ್ತಾನೆ. ಮಗು ಮತ್ತು ಗಂಡನ ಅಗಲುವಿಕೆಯನ್ನು ತಾಳದೆ ಮಗಳು ಮುಕ್ತಾಬಾಯಿ ಅದೆಷ್ಟೇ ಸಂತೈಸಿದರೂ ಕೇಳದೆ ಸತಿಯಾದ್ಲು. ಅಹಲ್ಯಾಬಾಯಿಗೊದಗಿದ ಈ ಸಂಕಟಗಳ ಪ್ರವಾಹವನ್ನು ಕಂಡು ಪ್ರಜೆಗಳು ಕಂಗೆಟ್ಟರು. ಆದರೆ ತಾಯಿ ಭಾರತೀಯ ಈ ಸುಪುತ್ರಿ ಸಂಕಷ್ಟಗಳ ಸಂಕೋಲೆಯನ್ನು ಸರಿಸಿ ಸಮಸ್ಯೆಗಳ ಸುಂಟರಗಾಳಿಗೆ ಎದುರಾಗಿ ದೃಢವಾಗಿ ನಿಂತಳು. ಭೀಕರ ಕಷ್ಟಗಳ ಜ್ವಾಲೆಯಲ್ಲಿ ಬೆಂದು ಪುತ್ಥಳಿಯಾದ್ಲು. ತನ್ನ ವ್ಯಕ್ತಿಗತ ದುಃಖಗಳನ್ನು ಇತರರೆದುರು ತೋರ್ಪಡಿಸದೆ ತನ್ನ ಕರ್ತವ್ಯದಲ್ಲಿ ಮನವಿಟ್ಟು ರಾಜ್ಯಪಾಲನೆ ಮಾಡುತ್ತಾ ತನ್ನ ಮನಃಶಾಂತಿ ಹಾಗೂ ಆತ್ಮಬಲಕ್ಕಾಗಿ ಧರ್ಮ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ಸಿಡಿಮದ್ದಿನ ಗುಂಡುಗಳ ತಯಾರಿಕೆ ಪರೀಕ್ಷೆ, ತೋಪುಗಳನ್ನು ರವಾನಿಸುವಾಗ ಎತ್ತಿನ ಗಾಡಿಗಳ ಜನರಿಗೆ ಹಾಗೂ ಎತ್ತುಗಳಿಗೆ ಆಹಾರ, ನೀರಿನ ವ್ಯವಸ್ಥೆ, ಸಾರ್ವಜನಿಕ ಹಣದ ಪರಿಶೀಲನೆ ಮತ್ತು ಅದರ ಯೋಗ್ಯ ಉಪಯೋಗ, ರಾಜ್ಯ ಬೊಕ್ಕಸದ ಒಂದು ಪೈಸೆಯು ವ್ಯಕ್ತಿಗತ ಕಾರ್ಯಕ್ಕೆ ವ್ಯಯವಾಗದಂತೆ ಅತಿ ಎಚ್ಚರಿಕೆ ವಹಿಸುವುದು. ಹೀಗೆ ಪ್ರತಿಯೊಂದು ವಿಭಾಗಗಳನ್ನು ಅತ್ಯಂತ ಆಸ್ಥೆಯಿಂದ ಎಚ್ಚರಿಕೆಯಿಂದ ಪರಿಶೀಲಿಸುವ ಅಹಲ್ಯಾಬಾಯಿಯವರ ನಡೆ ಅಪಾರ ಜನಮನ್ನಣೆಗೆ ಪಾತ್ರವಾಯಿತು. ಹೋಳ್ಕರ್ ರಾಜ್ಯದ ಪೂರ್ವಾಧಿಕಾರಿಯಾಗಿದ್ದ ಗಂಗಾಧರ ಚಂದ್ರಚೂಡನ ಚಿತಾವಣೆಯಿಂದ ಪ್ರೇರಣೆಗೊಂಡು ಅಬಲೆ ಹೆಣ್ಣೊಬ್ಬಳನ್ನು ಗೆಲ್ಲುವ ಆತುರದಿಂದ ಸಂವೇದನಾ ಸೇವ್ ನೇಚರ್ ಆ್ಯಂಡ್ ಕಲ್ಚರ್ ಫಾರ್